ತಿನ್ನೋದು ಓಲೆ ಕಳ್ದಕೊಂಡು ಮನೇಲಿ ಬೈಸ್ಕೊಂಡೆ. ಇವತ್ತು ಬೆಳಗ್ಗೆನೆ ಎದ್ದು ಫ್ರೆಶ್ ಮೈಂಡ್ ಅಲ್ಲಿ ರೆಡಿಯಾಗಿ ಕಾಲೇಜಿಗೆ ಬಂದೆ. ಏನಕ್ಕಪ್ಪ ಅಷ್ಟು ಖುಷಿ ಅಂತಂದ್ರೆ ಇವತ್ತು ಕ್ಲಾಸ್ ಇರ್ಲಿಲ್ಲ, ನಮಗೆ ಇವತ್ತು ವರ್ಕ್ ಶಾಪ್ ಇತ್ತು. ಸರ್ ಬಂದು ಎಲ್ಲ ಬ್ಯಾಗ್ ನ ಇಲ್ಲೇ ಇಟ್ಟು ನೋಟ್ ಬುಕ್ ತಗೊಂಡು ಆಕ್ಟಿವಿಟಿ ರೂಮಿಗೆ ಬರ್ರಿ ಅಂತ ಕರೆದ್ರು. 12:15ವರೆಗೂ ಒಂದ್ ಸೆಕ್ಷನ್ ಮುಗಿಸಿ ಅದಾದ್ಮೇಲೆ ಬ್ರೇಕ್ಗೆ ಬಿಟ್ರು. ನನ್ನ ಫ್ರೆಂಡ್ ಮಂತ್ರಾಲಯಕ್ಕೆ ಹೋಗಿದ್ಲು ಅಂತ ಪ್ರಸಾದ ತಗೊಂಡ್ ಬಂದು ಕ್ಲಾಸಲ್ಲಿ ಇರೋರಿಗೆಲ್ಲ ಕೊಡ್ತಾ ಇದ್ಲು. ಊಟ ಮುಗಿಸಿ ಬಂದು ಆಫ್ಟರ್ನೂನ್ ಸೆಕ್ಷನ್ಗೆ ಜಾಯ್ನ್ ಆದ್ವಿ. ಈ ಸೆಕ್ಷನ್ ಅಲ್ಲಿ ಇವತ್ತು ಕ್ವಿಜ್ ಇತ್ತು. ಕ್ವಿಜ್ ನ ಅಟೆಂಡ್ ಮಾಡಿ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ಬಸ್ ಸ್ಟಾಪ್ ಹೋಗೋಣ ಅಂತ ಬರ್ಬೇಕಾದ್ರೆ ಯಾರೋ ಇಬ್ರು ಬಂದು ನೀವು ವ್ಲಾಗ್ ಮಾಡ್ತೀರಲ್ವಾ ಅಂತ ಅಂದ್ರು. ಇದನ್ನ ಕೇಳಿ ನನಗೆ ಫುಲ್ ಖುಷಿ ಆಯ್ತು. ಅಷ್ಟರಲ್ಲಿ ಬಸ್ ಹತ್ಕೊಂಡು ಬಸ್ ಸ್ಟಾಪಿಗೆ ಬಂದೆ. ನಮ್ಮ ಮಮ್ಮಿ ವೇಟ್ ಮಾಡ್ತಿದ್ದು. ನಮ್ಮ ಮಮ್ಮಿ ನಾವು ಮೀಟ್ ಮಾಡಿ ಮನೆಗೆ ಹೊರಟೆ. ಈ ಹುಡುಗ ನಾಯಿ ಎತ್ಕೊಂಡಿರೋದು ನೋಡಿದ್ರೆ ಅನಿಸ್ತು, ಎಲ್ಲರೂ ಮನೆಯಲ್ಲೂ ನಾಯಿ ಸಾಕಿರೋರೆಲ್ಲರೂ ಅವ್ರ ಮಕ್ಳಿಗಿಂತ ಜಾಸ್ತಿ ನಾಯಿನೇ ಪ್ರೀತಿ ಮಾಡ್ತಾರೆ. ಮನೆಗೆ ಬರ್ತಿದ್ದಂಗೆ ನಮ್ಮ ಅತ್ತೆ ನನ್ನ ತಮ್ಮಂಗೆ ಟೀ ಕೊಟ್ರು. ಅಷ್ಟೇನಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಅಬ್ಸರ್ವೇ ಮಾಡಿಲ್ಲ. ನಾನು ಒಂದು ಓಲೆನ ಬೆಳಗ್ಗೆನೆ ಕಳ್ದಾಕೊಂಡಿದ್ದೆ. ನಮ್ಮ ಅತ್ತೆಗೆ ಮಾತ್ರ ಹೇಳಿದ್ದೆ, ನಮ್ಮ ಅಜ್ಜಿಗೆ ಹೇಳಿರ್ಲಿಲ್ಲ. ನಮ್ಮ ಅಜ್ಜಿಗೆ ಹೇಳಿದ್ರು. ನಮ್ಮ ಅಜ್ಜಿ ಬಂದಿದ ತಕ್ಷಣ ಅವ್ರು ರಾಗ ಆಡ್ತಾ ಇದ್ರು. ಇನ್ನು ನಮ್ಮ ಮಮ್ಮಿಗೆ ಹೇಳಿಲ್ಲ. ನಮ್ಮ ಮಮ್ಮಿಗೆ ಹೇಳಿದ್ಮೇಲೆ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.